ಸರ್ ಈಗ ನಿಮ್ಗೆ ಹೆಸರು ಬಂದಿದೆ, ಬಟ್ ಬೇರೆ ಶಿಲ್ಪಿಗಳು ಕೂಡ ಇರುವಂತದ್ದು ಕರ್ನಾಟಕದಲ್ಲಿ. ಹೌದು. ಅವ್ರಿಗೆ ಸರ್ಕಾರದಿಂದ ಏನಾದ್ರೂ ಯೋಜನೆಗಳು ಬರಬೇಕು ಅಂತ ಅನಿಸುತ್ತಾ ಅಂತ, ಒಂದಿಷ್ಟು ಪ್ರೋತ್ಸಾಹಕ್ಕಾಗಿ? ಈಗ ಯೋಜನೆಗಳು ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಹ್ಮ್ ಒಂದು ಒಂದು ಯಾವುದೋ ಒಂದು ಪ್ರತಿಮೆ ಕೂರಿಸ್ಬಿಡೋದು, ಹ್ಮ್ ಅಥವಾ ಏನೋ ಒಂದು ಸಣ್ಣದಾಗಿ ಉದ್ಘಾಟನೆ ಮಾಡ್ಬಿಡೋದು, ಆಮೇಲೆ ಮರ್ತು ಬಿಡೋದು, ಆ ರೀತಿ ಇರಬಾರ್ದು. ಜಸ್ಟ್ ಒಂದು ಫೋಟೋಗೆ ಸೀಮಿತವಾಗಿ ಆಗ್ಬಾರ್ದು. ಆಗಬಾರ್ದು ಅಂತ. ನೋಡಿ, ಈಗ ಹಿಂದಿನವರು ಹ್ಮ್ ತುಂಬಾ ದೊಡ್ಡ ಉದ್ದೇಶಗಳನ್ನ ಇಟ್ಕೊಂಡು ಕೆಲಸಗಳನ್ನ ಮಾಡಿರೋದ್ರಿಂದ ಹ್ಮ್ ನೀವು 1000 ವರ್ಷಗಳಾದ್ರೂ ಸಹ ಅದನ್ನ ನೋಡಕ್ ಹೋಗ್ತಾನೆ ಇದೀರಾ. ಹೌದು. ಅಂತ ಯೋಜನೆ ಯಾಕೆ ಮಾಡ್ತಾ ಇಲ್ಲ? ಕಲೆಗೆ ಸಂಬಂಧಪಟ್ಟಿದ್ದು ಹ್ಮ್ ಅಂಥದ್ದೊಂದು ಇನಿಷಿಯೇಟ್ ನಮ್ಮ ಸರ್ಕಾರ ಮಾಡಬೇಕು. ಹ್ಮ್ ಅದಕ್ಕೆ ಆದ ಒಂದು ಕಲಾವಿದರ ತಂಡವನ್ನ ಮಾಡಬೇಕು. ಹ್ಮ್ ರಾಜ್ಯದಲ್ಲಿ ಹೇಗೆ ಕಲೆಗಳು ಬರಬೇಕು ಅಂತ ಒಂದು ಕಮಿಟಿ ಇದ್ರೆ, ಹ್ಮ್ ಆ ಕಮಿಟಿ ಹೇಳಿದ ಹಾಗೆ ಒಂದು ಏನಂತಾರೆ, ಒಂದು ಜಿಲ್ಲೆಗೆ ತಕ್ಕಂತ ಒಂದು ಹ್ಮ್ ಇತಿಹಾಸ ಇರುತ್ತೆ, ಹ್ಮ್ ಇಲ್ಲ ಒಂದು ಶೈಲಿ ಇರುತ್ತೆ. ಹ್ಮ್ ಅದನ್ನೆಲ್ಲರ ಬಗ್ಗೆ ಒಂದು ಗಮನ ಇಟ್ಟು ಹ್ಮ್ 10 ಮಾಡೋದಕ್ಕಿಂತ ತುಂಬಾ ಸುಂದರವಾಗಿ ಮಾಡೋದು ಬಹಳ ಮುಖ್ಯ. ಹ್ಮ್ ಆ ನಿಟ್ಟಿನಲ್ಲಿ ಏನಾದ್ರೂ ಒಂದು ಸರ್ಕಾರನ ಕೊಡುಗೆ ಕೊಡಬೇಕು. ಆಗಿನ ಕಾಲದಲ್ಲಿ ನಮ್ಮ ಮಹಾರಾಜರುಗಳು ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಈಗ ನಮಗೆ ಮಹಾರಾಜರು ಅಂದ್ರೆ ನಮ್ಮ ಸರ್ಕಾರನೇ ನಮಗೆ ಮಹಾರಾಜರು. ಹೌದು. ಅವರು ದೂರದೃಷ್ಟಿ ಇಟ್ಕೊಂಡು, ಹ್ಮ್ ಯಾವುದೇ ಸ್ವಾರ್ಥ ಇಲ್ಲದೆ, ಹ್ಮ್ ಏನಕ್ಕೆ ಅಂದ್ರೆ ಕೆಲವೊಮ್ಮೆ ಪ್ರಾಜೆಕ್ಟ್ ಶುರು ಆಗುತ್ತೆ, ಹ್ಮ್ ಅದೇ ಸಮಯದ ಅವಕಾಶ ಬಹಳ ಕಮ್ಮಿ. ಹ್ಮ್ ಈಗ 2 ವರ್ಷ ಸರ್ಕಾರ ಮುಗ್ದಿರುತ್ತೆ, 3ನೇ ವರ್ಷ ಶುರು ಮಾಡ್ತಾರೆ. ಹ್ಮ್ ನಮ್ದು ಇನ್ನೊಂದು ವರ್ಷ ಟೈಮ್ ಇದೆ, ಅಷ್ಟೊಳಗೆ ಮಾಡ್ಬಿಡ್ಬೇಕು. ಟೈಮ್ ಲಿಮಿಟ್ ಕೊಡ್ತಾರೆ ಅಂತ. 1 ವರ್ಷದೊಳಗೆ ನೀವು ಇತಿಹಾಸ ಮಾಡ್ಬಿಡ್ಬೇಕು, ಅದು ಆಗಲ್ಲ. ಕ್ರೆಡಿಟ್ ಬೇಕು, ಟೈಮ್ ಲಿಮಿಟ್. ಅವರು ಕೆಲಸ ಶುರು ಮಾಡ್ಬೇಕು ಮೊದಲು. ಹ್ಮ್ ಅದು ಯಾವ ಕಾಲಕ್ಕಾದ್ರೂ ಕಂಪ್ಲೀಟ್ ಆಗಲಿ, ಹ್ಮ್ ದೊಡ್ಡ ಉದ್ದೇಶ ಇಟ್ಕೊಂಡು ಹ್ಮ್ ಅದು ಶುರು ಮಾಡಿ, ಹ್ಮ್ ಬೇಕಾದ್ರೆ ಮುಂದಿನ ಸರ್ಕಾರ ಬೇರೆಯವ್ರು ಬಂದ್ರು ಅದು ಮಾಡ್ಲಿ ಅನ್ನೋ ಒಂದು ದೊಡ್ಡ ಮನಸ್ಸಿಟ್ಕೊಂಡು ಒಂದು ಉತ್ತಮ ಸಮಯ ಕೊಟ್ರೆ, ಉತ್ತಮ ಒಂದು ಏನಂತೀವಿ ಮಾನ್ಯುಮೆಂಟ್ ಅಥವಾ ಒಂದು ಹಿಸ್ಟಾರಿಕಲ್, ಹ್ಮ್ ಒಂದು ಐತಿಹಾಸಿಕ ಒಂದು ಸ್ಥಳ ನಿರ್ಮಾಣ ಆಗೋಕೆ ಹೆಲ್ಪ್ ಆಗುತ್ತೆ. ಹ್ಮ್ ಹ್ಮ್ ಜೊತೆಗೆ ನಮ್ಮ ಆರ್ಕಿಟೆಕ್ಟ್ಸ್ ಈಗ ತುಂಬಾ ಮನೆಗಳನ್ನ ಕಟ್ತಾ ಇರ್ತಾರೆ. ಈಗ ಎಲ್ಲರೂ ಮನೆ ಕಟ್ಟಬೇಕು ಅನ್ನೋ ದೊಡ್ಡ ಆಸೆ ಇದೆ. ಹ್ಮ್ ಅಲ್ಲೂ ಸಹ ಕಲೆಯನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಹೌದು ಹೌದು. ಆ ರೀತಿ ನಮ್ಮ ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್ ಸಹ ಹ್ಮ್ ಕಲಾವಿದರು ಕಲೆಯನ್ನ ಒಂದು ಅವರ ಒಂದು ಡಿಸೈನ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಹ್ಮ್. ಒಂದು ಆರ್ಟಿಸ್ಟ್ ಕಮ್ಯುನಿಟಿಗೂ ಕೈ ತುಂಬಾ ಕೆಲಸ ಸಿಗುತ್ತೆ. ಅವರು ಆರ್ಥಿಕವಾಗಿ ಹ್ಮ್. ಇದರಲ್ಲಿ ಬದುಕಬಹುದು. ಹ್ಮ್ ನಂತರ ದಿನಗಳಲ್ಲಿ ತಂದೆ ತಾಯಿ ಸಹ ನಮ್ಮ ಮಕ್ಕಳು ಈ ಕಲಾವಿದರಾದ್ರೂ ಅವ್ರ ಜೀವನ ಮಾಡ್ಬೋದಪ್ಪ ಅಂತ ಅವ್ರ ಮನಸ್ಸಿಗೂ ನೆಮ್ಮದಿ ಇರಬೇಕು. ಹ್ಮ್ ಸೊ ಈ ರೀತಿಯಾದ ಒಂದು ಬದಲಾವಣೆಗಳು ಆಗ್ತಾ ಬಂದ್ರೆ ಸಮಾಜದಲ್ಲಿ ಯಾವಾಗ ಕಲೆ ಉಳ್ಕೊಳ್ಳುತ್ತೆ, ಹ್ಮ್. ಅಲ್ಲಿ ಮಾನವೀಯತೆ ಉಳ್ಕೊಳ್ಳುತ್ತೆ ಅಂತ ನನಗೆ. ಇಲ್ಲಿ ನೀವು ಸರ್ ಹೇಳ್ತಾ ಇದ್ರಿ, ಈಗ ಹ್ಮ್. ಕಲೆ ಕಡೆ ಹೋದ್ರೆ ಹ್ಮ್. ಹ್ಮ್. ಪೋಷಕರು ಭಯ ಪಡ್ತಾರೆ ಅಂತ ನೀವು ಹೇಳ್ತಾ ಇದ್ದದ್ದು. ಹೌದು. ಅದೇ ರೀತಿಯಾಗಿ ನೀವು ಕೂಡ MBA ಮಾಡ್ಕೊಂಡು ಹ್ಮ್. ಈ ಕಡೆ ಈ ರೀತಿಯಾಗಿ ನಾನು ಕೆತ್ತನೆ ಮಾಡ್ತೀನಿ, ಶಿಲ್ಪಗಳನ್ನ ಕೆತ್ತನೆ ಮಾಡ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮ್ಮ ತಾಯಿಗೆ ಭಯ ಆಗಿತ್ತಂತೆ, ಬೇಡ ಬೇಡ ಅಂತ ಹೇಳಿದ್ರಂತೆ, ಹೌದಾ? ಹೌದು, ನಮ್ಮ ತಾಯಿ ಬಿಲ್ಕುಲ್ ಬೇಡ, ನೀನು ಅಪ್ಪ ಹಾಕಿದ ಆಲಿದ ಮರ ಯಾಕೆ ಮಾಡ್ತೀಯ ಇದನ್ನ. ನಿಮ್ಗೆ ಯಾಕೆ ಅನಿಸ್ತು ಸರ್ ಮಾಡ್ಲೇಬೇಕು? ನನಗೆ ಗೊತ್ತಿಲ್ಲ, ನನಗೆ ಇಲ್ಲೇ ಖುಷಿ. ನಾನು ಹೇಗೆ ಅಂದ್ರೆ ಎಲ್ಲಾನು ನೋಡ್ಬೇಕು. ನನಗೆ ಯಾವಾಗ್ಲೂ ಎಲ್ಲ ಏನಂತೀವಿ, ಎಲ್ಲ ವಿಷಯನ ಅಟ್ಲೀಸ್ಟ್ ನೋಡ್ಬೇಕು. ಹ್ಮ್ ಅದು ಏನು ಎತ್ತ ಅಂತ. ಹ್ಮ್. ಓದೋ ಸಮಯದಲ್ಲಿ ಓದ್ತಿದ್ದೆ, ಹ್ಮ್ ಅದೇ ಸಮಯದಲ್ಲಿ ಆಟನೂ ಆಡ್ತಿದ್ದೆ. ನಾನು ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರನು ಸಹ ಹೌದು. ನಮ್ಮ ಮೈಸೂರು ಇನ್ಸ್ಟಿಟ್ಯೂಟ್ಗೂ ಸಹ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಹ್ಮ್ ಆಯ್ತಾ, ಕ್ರೀಡಾ ಕ್ಷೇತ್ರದಲ್ಲೂ ಇದ್ದೆ, ಓದಲ್ಲೂ ಇದ್ದೆ, ಹ್ಮ್ ಕೆಲಸನೂ ಸಿಕ್ಕಿತ್ತು, ಕೆಲಸನೂ ಮಾಡಿದೆ. ಹ್ಮ್ ಜೊತೆಗೆ ಚಿಕ್ಕ ವಯಸ್ಸಿಂದ ಅಪ್ಪನ ಜೊತೆ ಕೆಲಸನೂ ಮಾಡ್ತಾ ಇದ್ದೆ ಶಿಲ್ಪಕಲೆಯನ್ನು. ಹ್ಮ್ ಆದ್ರೆ ಇಷ್ಟರಲ್ಲೂ ನನಗೆ ಖುಷಿ ಕೊಟ್ಟಿದ್ದು ಮಾತ್ರ ಶಿಲ್ಪಕಲೆನೇ. ಹ್ಮ್ ಅಲ್ಲಿಂದ ಬಂದ ಕೂಡಲೇ ನನಗೆ ಏನೋ ಸಿಕ್ಬಿಡುತ್ತೆ, ನಾನು ಏನೋ ಸಾಧನೆ ಮಾಡ್ಬಿಡ್ತೀನಿ, ಹ್ಮ್ ನನಗೆ ತುಂಬಾ ದೊಡ್ಡ ದುಡ್ಡು ಎಲ್ಲ ಸಿಕ್ಬಿಡುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ. ಹ್ಮ್ ನನಗೆ ಅದ್ರ ಖುಷಿ ಇದೆ ಅನ್ನೋದು ಗೊತ್ತಾಯ್ತು, ನಂಗೆ ಇದೇ ಜೀವನದಲ್ಲಿ ಬೇಕು ಅನ್ನೋದು ಗೊತ್ತಾಯ್ತು. ಅದು ನಾನು ಕೆಲಸಕ್ಕೆ ಹೋದಾಗ ಗೊತ್ತಾಯ್ತು. ಹ್ಮ್ ಇಮಿಡಿಯೇಟ್ ಆಗಿ ನಾನು ಅದೊಂದು ಡಿಸಿಷನ್ ಮಾಡೋದು ಬಹಳ ಕಷ್ಟ ಆಯ್ತು ಆ ಟೈಮ್ನಲ್ಲಿ. ಹ್ಮ್ ಯಾಕೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಾರ್ಪೊರೇಟ್ ಅಲ್ಲಿ ಇದ್ದಾರೆ. ಹ್ಮ್ ಅದೆಲ್ಲ ಬಿಟ್ಟು ಮತ್ತೆ ನಾನು ಏನಕ್ಕೆ MBA ಓದಿ ಇದು ಮಾಡಬೇಕಿತ್ತು.